ಇಲ್ಲಿಯವರೆಗೂ ನವದಗಿ ಅವರು ದೂರುದಾರ ಪ್ರದೀಪ್ ಕುಮಾರ್ ಕೊಟ್ಟಂತಹ ದೂರಿನ ಬಗ್ಗೆ ವಾದವನ್ನ ಮಾಡ್ತಾ ಇದ್ರು. ಅವರ ವಾದ ಮುಕ್ತಾಯವಾಯಿತು. ಅವರ ವಾದದ ನಂತರ ಟಿಜೆ ಅಬ್ರಹಾಂ ಪರ ರಂಗನಾಥ್ ರೆಡ್ಡಿ ವಾದವನ್ನ ಮಂಡನೆ ಮಾಡಲಿಕ್ಕೆ ಆರಂಭಿಸಿದ್ರು. ಇದೇ ಸಂದರ್ಭದಲ್ಲಿ ಜಡ್ಜ್ ನೀವು ಅದನ್ನೇ ರಿಪೀಟ್ ಮಾಡಲ್ಲ ಅಲ್ವಾ ಅಂತ ಪ್ರಶ್ನೆಯನ್ನ ಮಾಡಿದ್ದಾರೆ. ಸೊ ಇದಕ್ಕೆ ಟಿಜೆ ಅಬ್ರಹಾಂ ಪರ ವಕೀಲರು ಏನು ಹೇಳಿದ್ದಾರೆ ಅನ್ನೋದು ನೋಡಬೇಕು. ಒಟ್ಟಿನಲ್ಲಿ ಈಗ ಅವರ ವಾದ ಆರಂಭವಾಗಿದೆ. ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡ್ತಾರಾ ಅಥವಾ ಹೊಸದಾಗಿ ಏನಾದರೂ ಅಂಶಗಳನ್ನ ಇಲ್ಲಿ ಆ್ಯಡ್ ಮಾಡ್ತಾರಾ ಈ ವಾದದಲ್ಲಿ ಅನ್ನೋದರ ಬಗ್ಗೆ ಸಹಜವಾಗಿ ಜಡ್ಜ್ ಕೇಳಿದ್ದಾರೆ. ಹೇಳಿದ್ದನ್ನೇ ಮತ್ತೆ ರಿಪೀಟ್ ಮಾಡಲ್ಲ ಅಲ್ವಾ ಅಂತ. ಸದ್ಯ ನವದಗಿಯವರು 17A ಏನು ಹೇಳುತ್ತೆ, 19 ಏನು ಹೇಳುತ್ತೆ, ರಾಜ್ಯಪಾಲರಿಗೆ ಅಧಿಕಾರ ಈ ಒಂದು ಪೂರ್ವಾನುಮತಿಯನ್ನು ಕೊಡುವಂತಹ ಅಧಿಕಾರ ಇದೆಯಾ ಇಲ್ವಾ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಹಲವು ಕೇಸ್ಗಳು ಏನು ಹೇಳಿದೆ ಇದೆಲ್ಲದರ ಬಗ್ಗೆ ಸುದೀರ್ಘ ವಾದವನ್ನು ಮಾಡಿದರು. ಟಾಡಾ ಪ್ರಕರಣದಲ್ಲಿ ಕೇಸ್ ಹಾಕುವ ಮುನ್ನ ಪೂರ್ವಾನುಮತಿ ಬೇಕಿತ್ತು ಅಂತ ಹೇಳಿದರು. ಆದರೆ ಸುಪ್ರೀಂ ಕೋರ್ಟ್ ಹೇಳಿತ್ತು ಮೌಖಿಕ ಅನುಮತಿಯೂ ಸಾಕು ಅಂತ. ಹೀಗಾಗಿ ಹಲವು ಕೇಸ್ಗಳು ಈ ರೀತಿಯಾಗಿ ನಿದರ್ಶನ ಇದೆ, ಉದಾಹರಣೆಯಾಗಿ ಸಿಗುತ್ತೆ. ಇಂತಹ ಹೊತ್ತಿನಲ್ಲಿ ರಾಜ್ಯಪಾಲರು ತೆಗೆದುಕೊಂಡಿರುವಂತಹ ತೀರ್ಮಾನ ಏನಿದೆ ವಿವೇಚನೆಯನ್ನು ಬಳಸಿಯೇ ಅವರು ತೆಗೆದುಕೊಂಡಿರುವಂತಹ ತೀರ್ಮಾನ ಅಂತ ಅವರು ನವದಗಿಯವರು ವಾದವನ್ನ ಮಾಡಿ ಅವರ ವಾದವನ್ನ ಅಂತ್ಯಗೊಳಿಸಿದ್ದಾರೆ. ಇದೀಗ ಟಿಜೆ ಅಬ್ರಹಾಂ ಪರ ವಕೀಲರು ತಮ್ಮ ವಾದವನ್ನ ಆರಂಭಿಸಿದ್ದಾರೆ. ಅವರು ಯಾವೆಲ್ಲ ವಿಷಯಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ ಅನ್ನೋದನ್ನ ವೇಟ್ ಮಾಡಬೇಕು. ಮುಖ್ಯಮಂತ್ರಿಗಳ ಪಾತ್ರ ಈ ಪ್ರಕರಣದಲ್ಲಿ ನೇರವಾಗಿ ಏನಿದೆ ಅನ್ನೋದ್ರ ಬಗ್ಗೆ ಅವರ ವಾದದಲ್ಲಿ ಏನೆಲ್ಲ ಅಂಶಗಳು ಸಿಗುತ್ತೆ ಅನ್ನೋದನ್ನ ನೋಡಬೇಕು. ಪ್ರಿಯಾಂಕಾ ಖರ್ಗೆ ಅವರಿದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಒಂದು ಕಡೆ ಕೋರ್ಟ್ನಲ್ಲಿ ವಾದ ವಿವಾದಗಳು ನಡೀತಾ ಇದ್ದಾವೆ. ಈ ಮಧ್ಯೆ ರಾಜಭವನ ಚಲೋ ಮಾಡುವಂಥ ಅವಶ್ಯಕತೆ ಏನು? ರಾಜಕೀಯಕ್ಕಾಗಿ ಕಾಂಗ್ರೆಸ್ನವರು ರಾಜಭವನ ಚಲೋವನ್ನು ಮಾಡ್ತಿದ್ದಾರೆ. ಆಯ್ತು, ರಾಜಕೀಯಕ್ಕೆ ಮಾಡ್ತಾ ಇದ್ದೀವಿ, ಏನು ತಪ್ಪೇನಿದೆ? ನಮ್ಮ ಬೇಡಿಕೆ ಸ್ಪಷ್ಟವಾಗಿದೆ. ಸಿದ್ದರಾಮಯ್ಯ ಅವರಿಗೆ ಯಾವ ಇನ್ವೆಸ್ಟಿಗೇಷನ್ ಏಜೆನ್ಸಿಯಿಂದ ಪ್ರಾಸಿಕ್ಯೂಷನ್ ನೋಟಿಸ್ ಬಂದಿತ್ತು? ನೀವು ಪ್ರಾಸಿಕ್ಯೂಷನ್ಗೆ ಕೊಟ್ಬಿಟ್ಟಿದ್ದೀರಾ. ಆದರೆ ಕುಮಾರಸ್ವಾಮಿ ಅವರಿಗೆ, ಜೊಲ್ಲೆ ಅವರಿಗೆ, ನಿರಾಣಿ ಅವರಿಗೆ, ರೆಡ್ಡಿ ಅವರಿಗೆಲ್ಲರಿಗೂ ಕೂಡ ಇನ್ವೆಸ್ಟಿಗೇಟಿವ್ ಏಜೆನ್ಸಿಗಳು, ಲೋಕಾಯುಕ್ತ ಇರ್ಬೋದು, ಬೇರೆ ಬೇರೆ ತನಿಖಾ ಸಂಸ್ಥೆಗಳು ನಮಗೆ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಇದ್ರೆ ಅದಕ್ಕೆ ಯಾಕೆ ಕೊಡ್ತಿಲ್ಲ? ಕೊಳಿತಾ ಇದೆ ಅಲ್ಲ ಸ್ವಾಮಿ ನಿಮ್ಮ ಟೇಬಲ್ ಮೇಲೆ, ಅದನ್ನು ಯಾಕೆ ನೋಡ್ತಾ ಇಲ್ಲ ಅವರು ಅಂತ ಅಷ್ಟೇ ಕೇಳ್ತಾ ಇರೋದಲ್ವಾ? ನಮಗೂ ಒಂದು ಸಂವಿಧಾನ, ನಮಗೂ ಒಂದು ಕಾನೂನು, BJP ಅವರಿಗೆ ಒಂದು ಕಾನೂನಾ? ಹೇಗಿದೆ ಹೇಳಿ? ಇದು ನೀವು ರಾಜಕೀಯವಾಗಿ ಅಂತ ಹೇಳ್ತಾ ಇದ್ದೀರಲ್ಲ. ರಾಜಕೀಯ ಮಾಡ್ತಾ ಇರೋದು ಯಾರು? ರಾಜ್ಯಪಾಲರು ರಾಜಕೀಯಕ್ಕೆ ಇಳಿಬೇಕಾ? ಅವ್ರು ರಾಜಕೀಯ ಮಾಡಿದ್ರೆ ಮತ್ತೆ ನಾವೇನು ಮಾಡಬೇಕಾಗ್ತದೆ? ಮತ್ತೆ ಅವ್ರದ್ದು ಒಂದು ಸಂವಿಧಾನದ ಹುದ್ದೆ, ಅದನ್ನು ಕಾಪಾಡೋದು ಬಿಟ್ಟು BJP ನಾಯಕರನ್ನ ಬೆಳೆಸ್ಲಿಕ್ಕೆ ಇವತ್ತು ಕಳಿಸಿರೋದು ಅವರಿಗೆ. ಸಂವಿಧಾನ ಕಾಪಾಡಲಿಕ್ಕೆ ತಾನೇ ಇರ್ತದೆ. ಈಸ್ ದ ಫಸ್ಟ್ ಸಿಟಿಸನ್ ಆಫ್ ದ ಸ್ಟೇಟ್, ಈಸ್ ದ ರೆಪ್ರೆಸೆಂಟೇಟಿವ್ ಆಫ್ ದ ಪ್ರೆಸಿಡೆಂಟ್. ಅದ್ರ ತಕ್ಕಂಗೆ ಇವ್ರು ಮಾಡಬೇಕು, ಕುರ್ಚಿಗೆ ಗೌರವ ತರುವಂತೆ ಮಾಡಬೇಕು. ಅವರು ರಾಜಕೀಯ ಮಾಡಿದ್ರೆ ಏನಾಗುತ್ತೆ? ಮತ್ತೆ ಕುಮಾರಸ್ವಾಮಿ ಅವರು ಹೇಳ್ತಿದ್ದಾರೆ ಸುಪ್ರೀಂ ಕೋರ್ಟ್ನಲ್ಲಿ ಕೇಸ್ ಇದೆ ನನ್ನ ವಿಚಾರ, ಸುಪ್ರೀಂ ಕೋರ್ಟ್ಗೆ ತನಿಖಾ ವರದಿನ ಲೋಕಾಯುಕ್ತ ಸಲ್ಲಿಸಬೇಕು. ರಾಜ್ಯಪಾಲರು ಮುಂದೆ ಸಲ್ಲಿಸಿರುವಂಥದ್ದು, ಸರ್ಕಾರ ಮಾಡಿಸಿರುವಂಥದ್ದು, ನನ್ನ ವಿರುದ್ಧ ಟಾರ್ಗೆಟ್ ಮಾಡ್ತಿರುವಂಥದ್ದು ಅನ್ನುವಂಥದ್ದು ಮಾತುಗಳನ್ನು ಕುಮಾರಸ್ವಾಮಿ ನೋಡಿ. ಅದು ನಾವಿದ್ದಾಗ ಹೋಗಿದ್ದು ರಿಪೋರ್ಟು ಗವರ್ನರ್ ಕಚೇರಿಗೆ. ಒಂದು ತನಿಖೆ ಸಂಸ್ಥೆ ಪ್ರಾಸಿಕ್ಯೂಷನಿಗೆ ಪರ್ಮಿಷನ್ ಕೇಳ್ತಾ ಇದ್ದಾರೆ ಗವರ್ನರ್, ಅದು ಕೊಡಿ ಅಂತ ಅಷ್ಟೇ ತಾನೇ ನಾವು ಹೇಳ್ತಾ ಇರೋದು. ಅದು ಸುಪ್ರೀಂ ಕೋರ್ಟಿಗೆ ಸಲ್ಲಿಸಬೇಕಂತ ಎಲ್ಲಾದರೂ ಇದೆಯಾ ಅಲ್ಲಿ? ನನ್ನ ಜೊತೆ ಸಚಿವರಾದಂಥ ಕೃಷ್ಣ ಬೈರೇಗೌಡ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಸರ್, ಇವತ್ತು ರಾಜಭವನ ಚಲೋವನ್ನು ಹಮ್ಮಿಕೊಂಡಿದ್ದಾರೆ, ಏನು ನಿಮ್ಮ ಡಿಮ್ಯಾಂಡ್? ಸಂವಿಧಾನ ಹೇಳುತ್ತೆ ರಾಜ್ಯಪಾಲರು ಪಕ್ಷ ರಾಜಕೀಯ ಮಾಡಬಾರದು, ಪಕ್ಷಾತೀತವಾಗಿ ಇರಬೇಕು, ನಿಷ್ಪಕ್ಷಪಾತವಾಗಿ ಕೆಲಸ ಮಾಡಬೇಕು ಅಂತ. ಆದರೆ ಕರ್ನಾಟಕದ ರಾಜ್ಯಪಾಲರು ಇವತ್ತು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ಲೋಕಾಯುಕ್ತ ಸಂಸ್ಥೆಯವರು ತನಿಖೆ ಮಾಡಿ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿದೆ ಅಂತ ರಿಪೋರ್ಟ್ ಕೊಟ್ಟರೂ ಕೂಡ BJP JDSನವ್ರ ಮೇಲೆ ಲೋಕಾಯುಕ್ತ ರಿಪೋರ್ಟನ್ನು ಕಸದ ಬುಟ್ಟಿಗೆ ಹಾಕಿ ರಾಜ್ಯಪಾಲರು ಇವತ್ತು ಭ್ರಷ್ಟಾಚಾರದಲ್ಲಿ ತೊಡಗಿರೋರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇದು ಸಂವಿಧಾನಕ್ಕೆ ಮಾಡ್ತಾ ಇರೋ ಅಪಚಾರ. ಅವರು ಪಕ್ಷಾತೀತವಾಗಿ ಕೆಲಸ ಮಾಡಬೇಕು. ಆದರೆ ಸಿದ್ದರಾಮಯ್ಯನವ್ರ ಮೇಲೆ ಯಾರೋ ದಾರಿಯಲ್ಲಿ ಹೋಗೋನೊಬ್ಬ ಅರ್ಜಿ ಕೊಟ್ಟರೆ ಶರವೇಗದಲ್ಲಿ ರಾತ್ರೋರಾತ್ರಿ ಅವ್ರ ಮೇಲೆ ಪರ್ಮಿಷನ್ ಕೊಡ್ತಾರೆ. ಆದರೆ ಲೋಕಾಯುಕ್ತದವರು ಪರ್ಮಿಷನ್ ಕೇಳಿದರೆ ವರ್ಷ ಆದರೂ ಕೂಡ ಅದನ್ನು ಮುಚ್ಚಿಟ್ಟಿದ್ದಾರೆ ಲೋಕಾಯುಕ್ತರು. ಅಲ್ಲಿಗೆ ಇವರು ಪಕ್ಷಾತೀತವಾಗಿದ್ದಾರಾ? ಇವರು ಒಂದು ಪಕ್ಷದ ಏಜೆಂಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರು ಇದ್ದಾರೆ, ಬನ್ನಿ ಮಾತನಾಡ್ಸೋಣ. ಸರ್, CM ಅವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ರಾಜ್ಯಪಾಲರು ಅನುಮತಿ ಕೊಟ್ಟರು ಅನ್ನೋದಕ್ಕೆ ರಾಜಭವನ ಚಲೋ ಮಾಡ್ತಿರುವಂಥದ್ದು, ಮತ್ತು ಏನು ನಿಮ್ಮ ಡಿಮ್ಯಾಂಡ್? ನೋಡಿ, ನಿಮಗೆಲ್ಲ ನೀವು ಕವರ್ ಮಾಡ್ತಾ ಇದ್ದೀರಪ್ಪ.
ಎಲ್ಲ ದೇಶದಲ್ಲಿ ಎಲ್ಲ ರಾಜ್ಯಗಳಲ್ಲಿ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ, ವಿರೋಧ ಪಕ್ಷಗಳಿರುವಂಥ ಸರ್ಕಾರಗಳಲ್ಲಿ ಆ ಸರ್ಕಾರಗಳಿಗೆ ತೊಂದರೆ ಕೊಡೋದು, ರಾಜಕೀಯ ಮಾಡೋದು, BJPಯ ಒಂದು ಕೈಗೊಂಬೆ ಕೆಲಸ ಮಾಡೋದು, ಇದು ಅತ್ಯಂತ ಒಂದು ಕೆಟ್ಟ ಬೆಳವಣಿಗೆ ಈ ದೇಶದಲ್ಲಿ ಆಗ್ತಾ ಇದೆ. ಮೋದಿ ಮತ್ತು ಅಮಿತ್ ಶಾ ಅವರೆಲ್ಲ ಬರೀ ಇದೇ ಕೆಲಸ ಆಗೋಗಿದೆ. BJP ಅವ್ರಿಗೆ ರಾಜ್ಯಪಾಲರನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಇದೆಲ್ಲ ಮಾಡ್ತಾ ಇರೋದು ಸರಿಯಲ್ಲ. ಆದ್ದರಿಂದ ನಾವು ಅವರು ಅದು ಒಂದಕ್ಕಂತ ಅಲ್ಲ, ಅವ್ರ ಮುಂದೆ ರಾಜ್ಯಪಾಲರು ಈ ರೀತಿಯಾದಂಥ ಒಂದು ಕ್ರಮ ತಗೊಂಡಿರೋದು ಅತ್ಯಂತ ಒಂದು ರಾಜ್ಯಕ್ಕೆ ಮಾಡಿರುವಂಥ ದೊಡ್ಡ ಅಪಚಾರ, ಅಗೌರವ, ದ್ರೋಹ ಅಂತ ನಾನು ಹೇಳ್ತೀನಿ. ಈ ಥರ ಕೆಲಸಗಳು ರಾಜ್ಯಪಾಲರು ಮಾಡಬಾರ್ದು. ಸರ್, ಈಗ ಕಾಂಗ್ರೆಸ್ನ ಡಿಮ್ಯಾಂಡ್ ಇರುವಂಥದ್ದು ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರೆಲ್ಲರದ ಮೇಲೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಪತ್ರ ಮುಂದೆ ಅರ್ಜಿ ಇದೆ, ಇದನ್ನು ಮಾಡಿಲ್ಲ ಅನ್ನುವಂಥದ್ದು, ಇದನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೀರಾ ಅಂತ ನೀವು? ಖಂಡಿತ ನೋಡಿ, ಅದೆಲ್ಲ ತನಿಖೆ ಆಗಿರುವಂಥ ಕಂಪ್ಲೇಂಟ್ಗಳು. ಪೊಲೀಸವರು, ಲೋಕಾಯುಕ್ತ ಅವರು ತನಿಖೆಗಳು ಮಾಡಿ ಇದರಲ್ಲಿ ಸಾಕ್ಷ್ಯಾಧಾರಗಳಿದೆ, ಚಾರ್ಜ್ ಶೀಟ್ 2 ಕೇಸಲ್ಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ್ದಾರೆ, ನಮಗೆ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ ಕೊಡಿ ಅಂತೇಳಿ ಬೇಸ್ಡ್ ಆನ್ ಎವಿಡೆನ್ಸ್, ಬೇಸ್ಡ್ ಆನ್ ಇನ್ವೆಸ್ಟಿಗೇಷನ್ ಅಂತ ಕೇಳಿರೋದು. ನಮ್ಮ ಜೊತೆ ಸಚಿವರಂತಹ ಮಹದೇವಪ್ಪ ಅವರಿದ್ದಾರೆ. CM ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಈ ರಾಜಭವನ ಚಲವ ಏನು? ಇಲ್ಲ, ರಾಜ್ಯಪಾಲರು ಅದೊಂದು ಸಂವೈಧಾನಿಕ ವಿಷಯಗಳನ್ನು ರಕ್ಷಣೆ ಮಾಡತಕ್ಕಂಥ ಒಂದು ಮಹತ್ತರವಾದ ಸಂವಿಧಾನ ಹುದ್ದೆ. ಕಾನೂನು ವಿರುದ್ಧವಾಗಿ ಸಂವಿಧಾನದ ನಡವಳಿಕೆ ಆದಾಗ ಅವರು ಮಧ್ಯಪ್ರವೇಶ ಮಾಡಿ ಕ್ರಮ ಕೈಗೊಳ್ಳಲಿಕ್ಕೆ ಅವರು ಸಂವಿಧಾನ ಅವರಿಗೆ ಅಧಿಕಾರ ಕೊಟ್ಟಿದೆ. ಆದರೆ ಇಲ್ಲಿ ಮೂಢ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ, ತನಿಖೆ ಇಲ್ಲ, ತನಿಖೆ ಸಂಸ್ಥೆಗಳು ಕೇಳಿಲ್ಲ. ಖಾಸಗಿ ದೂರಿನ ಮೇಲೆ ಕೊಟ್ಟಂತಹ ಒಂದು ಕಂಪ್ಲೇಂಟ್ನ ತರಾತುರಿಯಾಗಿ ಕಂಪ್ಲೇಂಟ್ ಕೊಟ್ಟು ದಿನನೇ ಅವರಿಗೆ ಸೋಕಾಸ್ ನೋಟಿಸ್ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡ್ತಕ್ಕಂಥ ನಿರ್ಧಾರ ಸಂವಿಧಾನದ ನಡವಳಿಕೆಗೆ ಪೂರಕವಾಗಿಲ್ಲ. ಓಕೆ, ಒಂದು ಕಡೆಯಲ್ಲಿ ರಾಜಭವನ ಚಲೋ ಮಾಡಿ ತಮ್ಮ ಒಂದು ನಿಲುವೇನು ಈ ಕೇಸ್ನಲ್ಲಿ ಅನ್ನೋದ್ರ ಬಗ್ಗೆ ಅವರ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಮಗದೊಂದು ಕಡೆಯಲ್ಲಿ ಕೋರ್ಟ್ನಲ್ಲಿ ಇದನ್ನು ಚಾಲೆಂಜ್ ಮಾಡಿ ಹೈಕೋರ್ಟ್ಗೆ ಹೋಗಲಾಗಿತ್ತು. ಅದರ ಬಗ್ಗೆ ಸುದೀರ್ಘ ವಾದವನ್ನು ಮಾಡಲಾಗ್ತಾ ಇದೆ. ವಾದವನ್ನು ಆಲಿಸ್ತಾ ಮಧ್ಯೆ ಮಧ್ಯೆ ಜಡ್ಜ್ ಕೂಡ ಮರು ಪ್ರಶ್ನೆಗಳನ್ನು ಇಲ್ಲಿ ಎತ್ತಿದ್ದಾರೆ. ರಾಜ್ಯಪಾಲರಿಗೆ ಸ್ವತಂತ್ರರ ಅವರು ನಿರ್ಧಾರವನ್ನು ತೆಗೆದುಕೊಳ್ಳೋಕೆ ಇದರ ಬಗ್ಗೆ ಏನು ಡಿಸಿಷನ್ ಬರುತ್ತೆ ನೋಡಬೇಕು.